ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನೋಡಿ, ಇದು ನನ್ನ ಮಲ್ಲಿಗೆ ತೋಟದಲ್ಲಿ ಆದಂಥ 17 ಚೆಂಡು ಮಲ್ಲಿಗೆ ಹೂ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಡೌಟ್ ಇದ್ದೇ ಇರ್ತದೆ, ಒಂದು ಪಾಟಲ್ಲಿ ಆಗಿರ್ಬೋದು ಅಥವಾ ಗ್ರೋ ಬ್ಯಾಗಲ್ಲಿ ನಾವು ಮಲ್ಲಿಗೆ ಗಿಡವನ್ನು ಹಾಕಿದರೆ ಅದರಿಂದ ಉತ್ತಮ ಫಸಲು ಸಿಗ್ತದ, ಅದರಿಂದ ಆದಾಯವನ್ನು ಕೂಡ ನಾವು ಪಡೆದುಕೊಳ್ಬಹುದಾ ಎಂಬ ಒಂದು ಡೌಟು ಎಲ್ಲರಿಗೂ ಇದ್ದೇ ಇರ್ತದೆ. ನೋಡಿ, ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ನೋಡಿ, ನಾನು ಹಾಕಿದ್ದು ಪಾಟಲ್ಲಿ, ನನ್ನ ನೆಲದಲ್ಲಿ ಯಾವುದೇ ಗಿಡ ಇಲ್ಲ, ಪಾಟಲ್ಲಿ ಹಾಕಿದ್ದೇನೆ ಮತ್ತು ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ. ನೀವು ನೋಡ್ಬೋದು, ಈಗ ನೋಡಿ ಎಷ್ಟು 17 ಚೆಂಡು ಮಲ್ಲಿಗೆ ಹೂ ಈ ಪಾಟ್ ಮತ್ತು ಗ್ರೋ ಬ್ಯಾಗಿಂದಲೇ ನನಗೆ ಸಿಕ್ಕಿದ್ದು. ಇದರಿಂದ ಉತ್ತಮವಾದ ಆದಾಯವನ್ನು ಕೂಡ ನಾನು ಪಡಿತಾ ಇದ್ದೇನೆ. ಮಾರ್ಕೆಟ್ ರೇಟ್ ಎಷ್ಟಿರ್ತದೆ ನೋಡಿ, ಅಷ್ಟು ರೇಟಲ್ಲಿ ನನಗೆ ಈ ಮಲ್ಲಿಗೆ ನಾನು ಕೊಡ್ತೇನೆ. ಮಾರ್ಕೆಟಿಗೆ ನಾನು ಕೊಡುವ ಕಾರಣ ನನಗೆ ಮಾರ್ಕೆಟ್ ರೇಟಲ್ಲಿ ಆ ದಿವಸದ ರೇಟ್ ಎಷ್ಟಿರ್ತದೆ ನೋಡಿ ಅಷ್ಟು ನನಗೆ ಸಿಗ್ತದೆ. ಇದು ನೋಡಿ, ಹಿಂದಿನ ದಿವಸ ಅಂದರೆ ನಾವು ಕೊಯ್ದು ಕೆಲವೊಮ್ಮೆ ಉಳಿದಿರ್ತದೆ ಅಲ್ವಾ, ಆ ಒಂದು ಹೂ ಅದು ನಾವು ಮರುದಿವಸ ಮಲ್ಲಿಗೆ ಕೊಯ್ಯುವಾಗ ಬೆಳಗ್ಗೆ ಅರಳಿರ್ತದೆ. ಅಷ್ಟು ಹೂ ನೋಡಿ, ನಾನು ಅಷ್ಟು ಕೊಯ್ದು ಕೂಡ ಅಷ್ಟು ಹೂ ಉಳಿದು ಹೋಗಿತ್ತು. ಅದು ಬೆಳಗ್ಗೆ ನಾವು ಕೊಯ್ಯಲೇಬೇಕಾಗ್ತದೆ. ಅದು ಗಿಡದಲ್ಲಿ ಯಾವತ್ತೂ ನಾವು ಅರಳಿದ ಹೂವನ್ನು ಬಿಟ್ಟು ಇಡಬಾರ್ದು, ಯಾಕೆಂದರೆ ಅದರಲ್ಲಿ ಹುಳ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಆದ ಕಾರಣ ನಾವು ಬೆಳಗ್ಗೆ ನಾವು ಈ ಮಲ್ಲಿಗೆ ಹೂವನ್ನು ಕೊಯ್ಯುವಾಗ ಅದನ್ನು ಕೂಡ ಕೊಯ್ಯಬೇಕು. ನಾನೇನು ಮಾಡ್ತೇನೆ ಅಂದರೆ, ಕೆಲವೊಮ್ಮೆ ಬೆಳಗ್ಗೆ ಕೊಯ್ಯುವಾಗಲೇ ಅದನ್ನು ಕೊಯ್ತೇನೆ, ಮತ್ತು ಉಳಿದ ಮಲ್ಲಿಗೆ ಆ ದಿವಸದ ಮಲ್ಲಿಗೆ ಸಂಜೆ ಕೊಯ್ತೇನೆ ನಾನು. ಆದರೂ ಕೆಲವೊಮ್ಮೆ ಉಳಿದು ಹೋಗ್ತದೆ ಗಿಡದಲ್ಲಿ. ಅದನ್ನು ನಾವು ಮತ್ತೆ ಬೆಳಗ್ಗೆ ನಾವು ಮಲ್ಲಿಗೆ ಮೊಗ್ಗನ್ನು ಕೊಯ್ಯುವಾಗ ಅರಳಿದ ಹೂವನ್ನು ಖಂಡಿತವಾಗಿ ನಾವು ಕೊಯ್ಯಲೇಬೇಕಾಗ್ತದೆ. ನನ್ನ ಈ ಮಲ್ಲಿಗೆ ವಿಡಿಯೋ ಚಾನಲನ್ನು ನೋಡಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಎಂಬ ಧೈರ್ಯದಿಂದ ಈ ಚಾನಲನ್ನು ಮತ್ತೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಮಲ್ಲಿಗೆಯ ವಿಷಯವಾಗಿ ನಾನು ನಿಮ್ಮಲ್ಲಿ ಈ ರೀತಿಯಾಗಿ ಹಂಚಿಕೊಳ್ತಾ ಇದ್ದೇನೆ. ನನಗೆ ಇಷ್ಟು ಹೂವಾಗಿದೆ ಎಂದು ತೋರಿಸ್ಕೊಳ್ಳಿಕ್ಕೋಸ್ಕರ ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ತಾ ಇಲ್ಲ. ಇದರಿಂದ ಇನ್ನಷ್ಟು ಜನ ಇನ್ಸ್ಪೈರ್ ಆಗಿ ಈ ಮಲ್ಲಿಗೆ ತೋಟವನ್ನು ಮಾಡಲಿ ಎಂಬ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ನಾವು ಕಷ್ಟಪಟ್ಟು ನಾವು ಬೆಳೆಸಿದಂತಹ ಗಿಡ, ಅದಕ್ಕೆ ಪ್ರತಿಫಲವಾಗಿ ಅದು ನಮಗೆ ಮಲ್ಲಿಗೆ ಹೂವನ್ನು ಕೊಟ್ಟಾಗ ಆಗುವ ಒಂದು ಖುಷಿಯೇ ಬೇರೆ. ನಮಗೆ ಮಲ್ಲಿಗೆ ಹೂ ತುಂಬ ಆಗುವಾಗ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನನಗೆ ಮಲ್ಲಿಗೆ ಹೂ ತುಂಬ ಆಗುವಾಗ ತುಂಬಾ ಖುಷಿ ಆಗ್ತದೆ ಆ ಮಲ್ಲಿಗೆ ಗಿಡವನ್ನು ನೋಡುವಾಗ. ನೋಡಿ, ಇದು ನಾನು ಮೊದಲಿಗೆ ತೋರಿಸಿದ ಹಾಗೆ 17 ಚೆಂಡು ಹೂ, ಅಂದರೆ ಈ ಒಂದು ಹುರುಳಿಯಲ್ಲಿ ಫುಲ್ಲಾಗಿದೆ ನೋಡಿ. ಇದು ಅಷ್ಟು ಚೆಂಡು ಹೂ ಇಷ್ಟು ಹಿಡಿತದೆ ನನಗೆ. ಇದರ ಹಿಂದೆ ಕೆಲವೊಂದು ಶಾರ್ಟ್ಸ್ಗಳನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಮಲ್ಲಿಗೆ ಗಿಡವನ್ನು ತೋರಿಸಿದ್ದೆ ನಾನು, ಯಾವ ರೀತಿ ಮಲ್ಲಿಗೆ ಆಗ್ತದೆ ಅಂತ. ಅದರಲ್ಲಿ ಕೆಲವೊಬ್ಬರು ನನಗೆ ಮೆಸೇಜ್ ಅಂದರೆ ಕಮೆಂಟನ್ನು ಮಾಡಿದರು, ಮೇಡಮ್ ನಿಮ್ಮ ಗಿಡದಲ್ಲಿ ಎಲೆಗಳು ಕಾಣ್ತಾ ಇಲ್ಲ, ನಮಗೆ ಹೂವೇ ಕಾಣ್ತಾ ಇದೆ, ಆದರೆ ನಮ್ಮ ಗಿಡದಲ್ಲಿ ಎಲೆಗಳು ಮಾತ್ರ ಕಾಣ್ತಾ ಉಂಟು, ಹೂ ಆಗ್ತಾ ಇಲ್ಲ ಎಂದು ಕೆಲವೊಂದು ಕ್ವೆಶನ್ಸ್ಗಳು ತುಂಬ ಬಂದಿದೆ. ಆ ಕ್ವೆಶನ್ಸ್ಗೆ ಆಗಲೇ ಉತ್ತರ ಕೊಟ್ಟಿದ್ದೇನೆ ನಾನು, ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೋಡಿ. ಸಣ್ಣ ಗಿಡ, ಈಗ ನನ್ನಲ್ಲಿರುವಂತಹ ಗಿಡಗಳು 2.5 ವರ್ಷ 3 ವರ್ಷ ಅಂತಹ ಗಿಡಗಳಿವೆ ತುಂಬ. ಕೆಲವು ಸಣ್ಣ ಗಿಡಗಳು ಕೂಡ ಇವೆ, ಅದು ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಹೂ ಆಗ್ತಾ ಇದೆ, ಆದರೆ ಇಷ್ಟು ನನ್ನ ಮೊದಲಿದ್ದ ಗಿಡದಲ್ಲಿ ಆಗುವಷ್ಟು ಆಗ್ತಾ ಇಲ್ಲ. ಯಾಕೆಂದರೆ ಅದು ಸಣ್ಣ ಗಿಡ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದು ಸಣ್ಣ ಗಿಡ, ಅದು ಈಗಷ್ಟೇ ನಮಗೆ ಏನು ಫಸಲನ್ನು ಕೊಡ್ತಾ ಇದೆ. ಅದರಲ್ಲಿ ನಾವು ತುಂಬ ಹೂವಾಗಬೇಕು ಎಂಬ ನಿರೀಕ್ಷಿಸುವುದು ತಪ್ಪು. ಯಾಕೆಂದರೆ ನಾನು ಇಷ್ಟು ವರ್ಷದಲ್ಲಿ ನೋಡಿ ಮಲ್ಲಿಗೆ ಗಿಡವನ್ನು ಬೆಳೆಸಿ ಅದರಿಂದ ಹೂವನ್ನು ಪಡಿತಾ ಇದ್ದೇನೆ. ಆದರೆ ನನಗೆ ಕೂಡ ಫಸ್ಟಿಗೆ ಏನಾಗ್ತಿತ್ತು ಅಂದರೆ, ನಿಮ್ಮ ಹಾಗೆ ನಾನು ಕೂಡ ನಿರಾಸೆ ಕೂಡ ಆಗಿದೆ ನನಗೆ, ಏನು ಮಲ್ಲಿಗೆ ಹೂ ಆಗ್ತಾ ಇಲ್ಲ ಅಂತ. ಆದರೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಆ ಸಣ್ಣ ಗಿಡದಲ್ಲಿ ನಮಗೆ ಮೊದಲು ಕಡಿಮೆ, ಅಂದರೆ ತುಂಬ ಕಡಿಮೆ ಅಲ್ಲ, ಕಡಿಮೆ ನಾವು ಯಾವ ರೀತಿ ಅದನ್ನು ನೋಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಾವು ಹೇಗೆ ಗೊಬ್ಬರ ಹಾಕ್ತೇವೆ ನೋಡಿ, ಅದರ ಮೇಲೆ ಅದರ ಬೆಳವಣಿಗೆ ಕೂಡ ಇರ್ತದೆ. ಮೊದಲಿಗೆ ಸ್ವಲ್ಪ ಹೂವನ್ನು ಕೊಡ್ತಾ ಇರ್ತದೆ. ನಾನು ಹೇಳಿದ್ದೇನೆ ಯಾವ ರೀತಿಯಾಗಿ ಅದರ ಬೆಳವಣಿಗೆಯನ್ನು ನಾವು ಮಾಡಬೇಕು ಅಂತ. ಗೊತ್ತಿಲ್ಲದಿದ್ದವರು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಹಾಗೆಯೇ ಯಾರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ಒಳ್ಳೆಯ ವಿಷಯಗಳನ್ನು ನಾನು ಇದರ ಮೂಲಕ ತಿಳಿಸಿಕೊಡ್ತೇನೆ.
ಈಗ ಆ ಮಲ್ಲಿಗೆ ಗಿಡದಲ್ಲಿ ಹೂ ಜಾಸ್ತಿ ಆಗಬೇಕು ಅಂದರೆ ಅದು ಗಿಡದ ಬೆಳವಣಿಗೆ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕೆಂದರೆ ಗಿಡ ದೊಡ್ಡದಾಗ್ತಾ ಹೋದ ಹಾಗೆ ಅಂದರೆ ಅದರಲ್ಲಿ ಮಲ್ಲಿಗೆ ಹೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸಣ್ಣ ಗಿಡದಲ್ಲಿ ಸ್ವಲ್ಪ ಇನಿಷಿಯಲ್ ಪೀರಿಯಡ್ ಅಲ್ವಾ, ಅದು ಸ್ಟಾರ್ಟಿಂಗ್ ಒಂದು 2-3 ತಿಂಗಳು 4 ತಿಂಗಳು ಒಂದು 6 ತಿಂಗಳ ನಂತರ ನಾವು ಫಸಲು ಜಾಸ್ತಿ ಆಗ್ತದೆ. ನೀವು ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು 4-5 ತಿಂಗಳು ಅದು ಎಷ್ಟು ಸಿಗ್ತದೆ ನೋಡಿ ಅಷ್ಟನ್ನು ತೆಗೀರಿ, ಅಷ್ಟೇ ಸಾಕು. ನೀವು ತುಂಬ ಹೂ ಆಗಲ್ಲ ಅಂತ ಟೆನ್ಷನ್ ಮಾಡೋ ಅಗತ್ಯನೇ ಇರಲ್ಲ. ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಆಗ್ತದೆ. ನೋಡಿ ತೋರಿಸ್ತಾ ಇದ್ದೆ ನೋಡಿ, ಈ ಗಿಡ ನೋಡಿ ನಂದು 2.5 ವರ್ಷದ್ದು 2 ವರ್ಷದಂತ ಅಂತಹ ಗಿಡಗಳು. ಈ ಗಿಡದಲ್ಲಿ ನಮಗೆ ಈಗ ಫಸಲು ಸಿಗ್ತದೆ. ಯಾಕೆಂದರೆ ಗಿಡ ದೊಡ್ಡದಾಗಿದೆ, ಬಲ್ತಿದೆ. ಅದಕ್ಕೆ ನಾವು ಸರಿಯಾದ ಗೊಬ್ಬರವನ್ನು ಅದಕ್ಕೆ ಬೇಕಾದ ಸ್ಪ್ರೇಗಳನ್ನು ಕೊಟ್ಟಾಗ ನಮಗೆ ಅದು ಫಸಲನ್ನು ಕೊಡ್ತದೆ. ಈಗ ಸಣ್ಣ ಗಿಡಕ್ಕೆ ನೀವು ಫಸ್ಟಿಗೆ ಸ್ಪ್ರೇ ಮಾಡಲಿಕ್ಕೆ ಹೋದರೆ ಅಂದರೆ 6 ತಿಂಗಳ ನಂತರ ಅಥವಾ 5 ತಿಂಗಳ ನಂತರ ಸ್ಪ್ರೇಗಳನ್ನು ಕೊಡ್ಬೋದು. ಅದಕ್ಕಿಂತ ಮೊದಲು ಲೈಟಾಗಿ ನಾವು ಗೊಬ್ಬರವನ್ನು ಹಾಕ್ತಾ ಇರ್ತೇವೆ ಅಷ್ಟೇ. ಆಗ ನಮಗೆ ಅದರಲ್ಲಿ ಅಷ್ಟು ಹೂ ಆಗಲ್ಲ. ಅಂದರೆ ಹೂವೇ ಆಗಲ್ಲ ಅಂತಲ್ಲ, ಹೂ ಆಗ್ತದೆ, ಆದರೆ ತುಂಬ ಹೂ ಅಂದರೆ ಈ ದೊಡ್ಡ ದೊಡ್ಡ ಗಿಡದಲ್ಲಿ ಆಗುವಷ್ಟು ಹೂ ಅದರಲ್ಲಿ ಆಗೋದಿಲ್ಲ. ಈಗ ನನ್ನ ಪಾಟಲ್ಲಿ ಸಹ ಕಾಣ್ಬೋದು ನಿಮಗೆ 66 ಗಿಡಗಳನ್ನು ನಾನು ಒಂದು ಸೈಟಲ್ಲಿ ಹಾಕಿದ್ದೇನೆ. ಆ ವಿಡಿಯೋವನ್ನು ಇದರ ಮೊದಲು ನಾನು ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಬೋದು. ಆ ಗಿಡದಲ್ಲಿ ಹೂ ಆಗ್ತಾ ಇದೆ. ಒಂದು 66 ಗಿಡದಲ್ಲಿ ನನಗೆ ಸಿಗುವಂಥ ಹೂ ಒಂದು ಚೆಂಡು ಮಾತ್ರ, ಅದು ಕೂಡ ತುಂಬ ಹೂ ಆಗ್ತಾ ಇರುವಾಗ. ಯಾಕೆ ಅದರಲ್ಲಿ ನನ್ನ ಹತ್ರ ಅಷ್ಟು ಗಿಡ ಇದೆ, ನಾನು ಅದರಲ್ಲಿ ಅಷ್ಟು ಸಿಗಬೇಕು ಇಷ್ಟು ಸಿಗಬೇಕು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಸಣ್ಣ ಗಿಡ, ಅದು ದೊಡ್ಡದಾಗ್ತಾ ಹೋದ ಹಾಗೆ ನಾವು ಅದರ ಬೆಳವಣಿಗೆಯ ಮೇಲೆ ಗಮನ ಹರಿಸ್ತಾ ಹೋದ ಹಾಗೆ ಅದಕ್ಕೆ ಬೇಕಾದ ಗೊಬ್ಬರ ಸ್ಪ್ರೇ ಹಾಕ್ತಾ ಹೋದ ಹಾಗೆ ಏನಾಗ್ತದೆ, ಅದರಲ್ಲಿ ಮಲ್ಲಿಗೆ ಹೂ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ನಮಗೆ ಬೇಕಾದಷ್ಟು ಮಲ್ಲಿಗೆ ಹೂ ಕೂಡ ಸಿಗ್ತದೆ. ಈಗ ನನಗೆ ತುಂಬ ಹೂ ಸಿಗುವಂಥದ್ದು ಈ ದೊಡ್ಡ ಪಾಟಲ್ಲಿ ಹಾಕಿದಂತಹ, ಅಂದರೆ ಇದು ತುಂಬ 2 ವರ್ಷ 2.5 ವರ್ಷದ ಗಿಡಗಳು. ಈ ಗಿಡದಲ್ಲಿ ಮತ್ತು ನನ್ನ ಟ್ಯಾರಿಸ್ ಮೇಲಿರುವಂತಹ ಗಿಡದಲ್ಲಿ ತುಂಬಾ ಹೂ ಆಗ್ತಾ ಇದೆ. ಅದರಲ್ಲಿ ನನಗೆ ಸಿಗ್ತಾ ಇದೆ 5 ಅಟ್ಟಿ. ಇದರ ತನಕ ನನಗೆ 5 ಅಟ್ಟಿ ಹೈಯೆಸ್ಟ್ ಆಗಿ ಸಿಕ್ಕಿದ್ದು. ಇನ್ನೂ ಆಗ್ಬೋದು ದೇವರ ದಯದಲ್ಲಿ, ಇಷ್ಟು ಸಿಗ್ತಾ ಇದೆ. ಇದಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ನೋಡ್ಬೋದು ಒಂದು ಸೈಡಲ್ಲಿ ನನ್ನದು ಪಾಟಲ್ಲಿ ಗಿಡವನ್ನು ನೆಟ್ಟಿದ್ದೇನೆ. ಅದು ದೊಡ್ಡ ದೊಡ್ಡ ಗಿಡ ಮತ್ತು ಪಾಟ್ ಸೈಜ್ ಕೂಡ ಇದು ದೊಡ್ಡದಾಗಿದೆ. ಇಷ್ಟು ದೊಡ್ಡ ಗಿಡ ಆಗುವಾಗ ನಮಗೆ ಇಷ್ಟು ದೊಡ್ಡ ಪಾಟ್ ಬೇಕೇ ಬೇಕಾಗ್ತದೆ. ನಾವು ಸಣ್ಣ ಪಾಟಲ್ಲಿ ಇಷ್ಟು ದೊಡ್ಡ ಗಿಡವನ್ನು ಇಡಲಿಕ್ಕೆ ಆಗೋದಿಲ್ಲ. ಇದರ ನಂತರ ಮತ್ತೊಂದು ಸೈಡಲ್ಲಿ ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ. ಇದರಲ್ಲಿ ನಿಮಗೆ ಕಾಣ್ಬೋದು ಸಣ್ಣ ಸಣ್ಣ ಮೊಗ್ಗುಗಳು ಆದದ್ದು. ಈಗ ಹೂವಾಗುವ ಟೈಮ್ ಅಲ್ವಾ, ಹಾಗೆ ಈ ಗಿಡದಲ್ಲಿ ತುಂಬ ಹೂ ಆಗ್ತಾ ಇದೆ ನನಗೆ. ಅದೇ ಆಗಲೇ ಹೇಳಿದ ಹಾಗೆ 4-5 ಅಟ್ಟಿಯಷ್ಟು ಹೂ ಆಗ್ತಾ ಇದೆ. ಕಡಿಮೆ ಅಂದರೆ 1 ಅಟ್ಟಿ ಅಂತೂ ಸಿಗ್ತಾ ಇದೆ ಒಮ್ಮೆ ಹೂ ಆದ ತಕ್ಷಣ. ಕೆಲವರದೊಂದು ಪ್ರಶ್ನೆ ಇದೆ, ಒಮ್ಮೆ ಹೂ ಆಗ್ತದೆ ಮತ್ತು ನಮ್ಮ ಗಿಡದಲ್ಲಿ ಹೂ ಆಗುವುದೇ ಇಲ್ಲ ಅಂತ. ಹಾಗೇನಿಲ್ಲ, ಅದು ಒಮ್ಮೆ ಹೂ ಆದ ನಂತರ ಮೊಗ್ಗು ದೊಡ್ಡದಾಗಿ ನಾವು ಅದನ್ನು ತೆಗೆದ ನಂತರ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ನಾವು ಸರಿಯಾಗಿ ಗೊಬ್ಬರ ಹಾಕ್ತಾ ಇದ್ದ ಹಾಗೆ ಅದು ಮತ್ತೆ ಚಿಗುರಿ ಅಂದರೆ ಎಲೆಗಳು ಚಿಗುರಿ. ನಾನು ಇದೇ ಕಾರಣಕ್ಕೆ ಹೇಳೋದು, ಯಾವಾಗಲೂ ನಾವು ಗಿಡದಲ್ಲಿ ಮೊಗ್ಗನ್ನು ತೆಗೆದ ನಂತರ ಅದರ ಪುಷ್ಪಪತ್ರ ಅಂತ ಇದೆ ನೋಡಿ, ಅದು ನಾವು ತೆಗೆದು ಉಳಿದಂತಹ ಒಂದು ಪ್ಲೇಸ್ ಇದೆ ನೋಡಿ, ಅದನ್ನು ಆಗಲೇ ನಾವು ಚಿವುಟಿ ತೆಗಿಬೇಕು. ಆಗ ಏನಾಗ್ತದೆ ಅಂದರೆ ಆ ಪ್ಲೇಸಲ್ಲೇ ನಿಮಗೆ ಬೇಗನೆ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಣ್ಣ ಮೊಗ್ಗು ಮತ್ತೆ ದೊಡ್ಡದಾಗ್ತಾ ಹೋದಾಗೆ ಒಂದು 10-15 ದಿವಸದ ಗ್ಯಾಪಲ್ಲಿ ಅದು ಆಗ್ತದೆ. ಹಾಗಂತ ಹೇಳಿ ನಮಗೆ ಕಂಪ್ಲೀಟಾಗಿ ಹೂ ಖಾಲಿ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಹೂ ಆಗ್ತಾ ಇರ್ತದೆ. ಮತ್ತು ನಮಗೆ ಕೆಲವರು ಹೇಳ್ತಾರೆ ಕೆಲವೊಮ್ಮೆ ಆಗ್ತದೆ ಕೆಲವೊಮ್ಮೆ ಆಗೋದಿಲ್ಲ. ನಿಮಗೆ ಹಾಗೂ ನನಗೆ ಪ್ರತಿ ದಿವಸ ನಾನು ಹೂ ಕೊಯ್ಲೇಬೇಕು ಹಾಗೆಲ್ಲ ಇದ್ದರೆ, ನಿಮ್ಮ ಹತ್ರ ಗಿಡ ತುಂಬಾ ಇದ್ದರೆ ಅದನ್ನು ಡಿವೈಡ್ ಮಾಡಿ ಗೊಬ್ಬರ ಹಾಕುವಾಗ ಡಿವೈಡ್ ಮಾಡಿ ಗೊಬ್ಬರ ಹಾಕಿ, ಮತ್ತು ಸ್ಪ್ರೇಗಳನ್ನು ಕೂಡ ಹಾಗೆ ಡಿವೈಡ್ ಮಾಡಿ ಹಾಕ್ಕೊಳ್ಳಿ. ಆಗ ನಿಮಗೆ ಒಂದು ಕಡೆ ಹೂ ಮುಗಿದಾಗ ಇನ್ನೊಂದು ಕಡೆ ಹೂ ಸಿಗ್ತದೆ. ಈ ರೀತಿಯಾಗಿ ನೀವು ದಿವಸ ಆಗಲೂ ಹೂವನ್ನು ಪಡೆದುಕೊಳ್ಬಹುದು. ಇದು ಕೂಡ ನೋಡಿ ಅಂಗಳದಲ್ಲಿರುವಂಥ ಇನ್ನೊಂದು ಸೈಡಲ್ಲಿರುವಂತಹ ಗಿಡ, ಇದು ಗ್ರೋ ಬ್ಯಾಗಲ್ಲೇ ಹಾಕಿದ್ದು ನಾನು ಗ್ರೋ ಬ್ಯಾಗಲ್ಲಿ ಕೂಡ ನನ್ನ ತುಂಬಾ ಗಿಡ ಇದೆ, ಹಾಗೆ ಪಾಟಲ್ಲಿ ಕೂಡ ಗಿಡವನ್ನು ಹಾಕಿದ್ದೇನೆ. ನಾವು ಅಂದರೆ ಗ್ರೋ ಬ್ಯಾಗಲ್ಲೇ ಚೆನ್ನಾಗಿ ಆಗ್ತದೆ ಅಥವಾ ಪಾಟಲ್ಲೇ ಚೆನ್ನಾಗಿ ಆಗ್ತದೆ ಅಂತ ಏನಿಲ್ಲ, ಎರಡರಲ್ಲೂ ಕೂಡ ನಾವು ಅದನ್ನು ಯಾವ ರೀತಿ ಬೆಳೆಸ್ತೇವೆ ನೋಡಿ ಅದರ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಇನ್ನು ಕೆಲವರು ನೀವು ಚುಕ್ಕಿ ರೋಗಕ್ಕೆ ಏನನ್ನು ಮದ್ದು ಹಾಕ್ತೀರಿ ಅಂತ, ನಾನು ನೋಡಿ ಇದರ ಹಿಂದೆ ನಾನು
ಯಾವೆಲ್ಲ ರೋಗಕ್ಕೆ ಯಾವೆಲ್ಲ ಮದ್ದು ಬೇಕು ಎಂಬುದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ. ಒಮ್ಮೆ ನೋಡಿ ಆ ವಿಡಿಯೋ ಹೋಗಿ. ಚುಕ್ಕೆ ರೋಗಕ್ಕೆ ಆಗಿರ್ಬೋದು, ಸುಟ್ಟು ರೋಗಕ್ಕೆ ಆಗಿರ್ಬೋದು, ಮತ್ತು ಅದಕ್ಕೆ ಮೆಡಿಸಿನ್ ಅಂತ ನಾವು ಯಾವುದನ್ನು ಹಾಕ್ತೇವೆ ನೋಡಿ, ಅದು ಕೂಡ ನಾನು ಒಟ್ಟಿಗೆ ವಿಡಿಯೋ ಹಾಕಿದ್ದೇನೆ. ಅದರ ಒಟ್ಟಿಗೆ ಮೆಡಿಸಿನನ್ನು ಎಲ್ಲಿಂದ ತರ್ತೇನೆ, ಹಾಗೆ ಗಿಡವನ್ನು ಕೂಡ ನಾನು ಎಲ್ಲಿಂದ ತಂದಿದ್ದೇನೆ, ಇದೆಲ್ಲ ವಿಡಿಯೋ ನಿಮ್ಮ ಸಾಮಾನ್ಯವಾಗಿ ನನಗೆ ಬರುವಂತಹ ಕ್ವೆಶ್ಚನ್ ಇದು. ಆದ ಕಾರಣ ದಯವಿಟ್ಟು ನನ್ನ ಹಿಂದಿನ ವಿಡಿಯೋಗಳನ್ನೊಮ್ಮೆ ನೋಡ್ಕೊಳ್ಳಿ. ಅದರಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಎಲ್ಲ ವಿಷಯವನ್ನು ಡೀಟೇಲ್ ಆಗಿ ಹೇಳಿದ್ದೇನೆ. ಉಷಾ ಪೂಜಾರಿ ಎಂಬುವರು ಮೆಸೇಜ್ ಮಾಡಿದ್ದೀರಿ, ಮ್ಯಾಮ್ ನಾನು 3 ವರ್ಷ ಆಯಿತು ಗಿಡಕ್ಕೆ, 20 ಗಿಡ ಇದೆ, ಆದರೆ ಒಮ್ಮೆ ಹೂ ಆದರೆ ಮತ್ತೆ ಹೂ ಆಗಲ್ಲ, 5-10 ಹೂ ಸಿಗ್ತದೆ, ಕೆಲವು ಗಿಡದಲ್ಲಿ ಅಷ್ಟು ಆಗೋದೇ ಇಲ್ಲ, ನಾನು ಗಿಡ ಟ್ರಿಮ್ ಮಾಡಲಿಲ್ಲ, ಹಾಗೆ ಇರಬಹುದಾ ಅಂತ ಕ್ವೆಶನ್ ಕೇಳಿದೆ. ಇದಕ್ಕೆ ನಾನು ಆನ್ಸರ್ ಮಾಡಿದ್ದೇನೆ ಅಲ್ಲಿ, ಆದರೆ ಎಲ್ಲರಿಗೂ ಇದು ಗೊತ್ತಾಗಲಿ ಅಂತ. ನಿಮ್ಮ ಗಿಡ ದೊಡ್ಡದಾದಲ್ಲಿ ನೀವು ಟ್ರಿಮ್ ಮಾಡಿ, ಇಲ್ಲದಿದ್ದರೆ ಅದಕ್ಕೆ ಅವಶ್ಯಕತೆ ಇಲ್ಲ. ನೀವು ಗಿಡ ಸ್ವಲ್ಪ ದೊಡ್ಡದಾಗ್ತಾ ಬರುವಾಗಲೇ ನೀವು ಆ ಚಿಗುರನ್ನು ಚಿವುಡ್ತಾ ಇರಿ. ಅಂದರೆ ಚಿಗುರು ಅಂದರೆ ಏನು, ಸಣ್ಣ ಗಿಡದ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಸ್ವಲ್ಪ ದೊಡ್ಡ ಗಿಡ ಆದರೆ ನೀವೇನು ಮಾಡ್ಬೋದು, ಅಲ್ಲಿ ಹೂ ಖಾಲಿಯಾದ ಪ್ಲೇಸಲ್ಲಿ 1-2 ಎಲೆ ಬಿಟ್ಟು ಮೇಲೆ ಮತ್ತೊಂದು 2 ಎಲೆ ಅಥವಾ 4 ಎಲೆಯನ್ನು ಬಿಟ್ಟು ಅಲ್ಲಿಯೇ ಕಟ್ ಮಾಡಿ. ಆಗ ಕಟ್ ಮಾಡಿದಾಗ ಏನಾಗ್ತದೆ, ನಮಗೆ ಇಂಪಾರ್ಟೆಂಟ್ ಗಿಡ ದೊಡ್ಡದಾಗುವುದಲ್ಲ, ಅದರಲ್ಲಿ ಹೂ ಆಗುವುದು ಅಲ್ವಾ. ಆದ ಕಾರಣ ಅಲ್ಲಿ ಕಟ್ ಮಾಡಿದಾಗ ಅಲ್ಲಿಂದಲೇ ಚಿಗುರು ಬರ್ತದೆ, ಆ 2 ಎಗ್ಗೆಯಲ್ಲಿ ಕೂಡ ಹೂ ಆಗ್ತದೆ ನೋಡಿ. ಈ ರೀತಿಯಾಗಿ ಮಾಡಿ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಹೂ ಹಾಗೆ ಆಗ್ತದೆ. ಮತ್ತು ತುಂಬ ದೊಡ್ಡದಾಗಿದ್ದಲ್ಲಿ ಅದನ್ನು ಟ್ರಿಮ್ ಮಾಡಿ. ಆದರೆ ನಾನು ಒಂದು ಹೇಳ್ತೇನೆ, ಗಿಡವನ್ನು ಟ್ರಿಮ್ ಮಾಡೋದಾದರೆ ಮಳೆಗಾಲದಲ್ಲಿ ಒಮ್ಮೆ ಟ್ರಿಮ್ ಮಾಡಬೇಡಿ, ಮತ್ತು ಯಾವ ಸಂದರ್ಭದಲ್ಲಿ ಕೂಡ ಟ್ರಿಮ್ ಮಾಡ್ಬೋದು. ಕೈರುನ್ನೆಸ್ಸ ಎಂಬುವರು ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಸೂಪರ್ ಗಿಡ, ನೋಡಲು ತುಂಬ ಖುಷಿಯಾಗುತ್ತೆ, ಬಟ್ ನಮ್ಮ ಗಿಡ ಫುಲ್ ಎಲೆನೇ ಹೂ ಕಡಿಮೆ, ಪ್ಲೀಸ್ ಹೂ ಜಾಸ್ತಿ ಆಗಲಿಕ್ಕೆ ಏನು ಮಾಡಬೇಕು, ನಿಮ್ಮ ಗಿಡದಲ್ಲಿ ಎಲೆ ಕಡಿಮೆ ಇದೆ, ಹೂ ಜಾಸ್ತಿ ಇದೆ, ಹೊಸ ಗಿಡ ತೋರಿಸಿ ಮ್ಯಾಮ್ ಅಂತ ಹೇಳಿದ್ದೀರಿ. ನಾನು ಹೊಸ ಗಿಡವನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಮೇಡಮ್, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ಅದರಲ್ಲಿ ಕೂಡ ನನ್ನ ಗಿಡದಲ್ಲಿ ಕೂಡ ಎಲೆ ಜಾಸ್ತಿ ಆಗಿದೆ. ಹಾಗಂತ ಹೇಳಿ ಹೂ ಆಗ್ತಾ ಇಲ್ಲ ಅಂತಲ್ಲ, ಹೂ ಆಗ್ತಾ ಇದೆ, ಆದರೆ ಕಡಿಮೆ ಹೂ ಆಗ್ತಿದೆ. ನನ್ನ ದೊಡ್ಡ ಗಿಡದಲ್ಲಿ ಹೂ ಆಗ್ತಾ ಇರುವಂಥದ್ದು, ಸ್ವಲ್ಪ ಸಮಯ ಕೊಡಿ ಅದಕ್ಕೆ, ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿಯೂ ಕೂಡ ಹೂ ಚೆನ್ನಾಗಿ ಆಗೇ ಆಗ್ತದೆ. ಕಮೆಂಟ್ಸಲ್ಲಿ ಸಾಕಷ್ಟು ಕಮೆಂಟ್ಸ್ ಬಂದದ್ದು, ಮೇಡಮ್ ನಮಗೆ ಹೂ ಕಡಿಮೆ ಆಗ್ತಾ ಇದೆ, ಅದನ್ನು ಹೇಗಾದರೂ ಮಾಡಿ ನಮ್ಮ ಗಿಡದಲ್ಲಿ ಹೂವು ಜಾಸ್ತಿ ಆಗುವ ಹಾಗೆ ಒಂದು ವಿಷಯ ತಿಳಿಸಿಕೊಡಿ ಅಂತ. ಖಂಡಿತವಾಗಿಯೂ ಹೇಳ್ತೇನೆ. ಹಾಗಂತ ಹೇಳಿ ನಾನು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ವಿಡಿಯೋ, ನಾನು ಕಂಟಿನ್ಯೂಸ್ ಅಲ್ಲಿ ನನ್ನ ವಿಡಿಯೋದಲ್ಲಿ ನಾನು ಯಾವ ಸ್ಪ್ರೇ ಯೂಸ್ ಮಾಡಿದ್ದೇನೆ, ಯಾವ ಗೊಬ್ಬರ ಯೂಸ್ ಮಾಡಿದ್ದೇನೆ, ಇದನ್ನೇ ಹಾಕೋದು ನಾನು. ಇದನ್ನು ಬಿಟ್ಟು ನಾನು ಬೇರೆ ಯಾವುದೇ ವಸ್ತುವನ್ನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಆದ ಕಾರಣ ಇದನ್ನು ನೋಡಿ ನೀವು ಇದರ ಹಾಗೆ ನಾನು ಮಾಡಿದ ಹಾಗೆ ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಕೂಡ ಹೂವಾಗ್ತದೆ. ಇನ್ನೊಂದು ವಿಷಯ ಅಂದರೆ ನನ್ನ ವಿಡಿಯೋ ನೋಡಿ ಕೆಲವರು ಗಿಡವನ್ನು ನೆಟ್ಟಿದ್ದಾರೆ, ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಅಂದರೆ ನನ್ನ ಒಂದು ಚಾನಲಿಂದ ನಾನು ಮೋಟಿವೇಟ್ ಆಗಬೇಕು ಎಂಬ ಉದ್ದೇಶದಿಂದಲೇ, ನನ್ನ ಹಾಗೆಯೇ ಈ ಗಿಡವನ್ನು ನೆಟ್ಟು ಅವರು ಕೂಡ ಸಂಪಾದನೆಯನ್ನು ಮಾಡಲಿ ಎಂಬ ಉದ್ದೇಶದಿಂದಲೇ ಈ ಚಾನಲನ್ನು ನಾನು ಓಪನ್ ಮಾಡಿದ್ದು. ಇದರಿಂದ ನನಗೆ ಕೂಡ ತುಂಬ ಖುಷಿ ಆಗ್ತಾ ಇದೆ. ನನ್ನಿಂದ ಒಂದು 4 ಜನ ಮೋಟಿವೇಟ್ ಆಗಿ ಅವರು ಕೂಡ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ. ಮಹಾದೇವಿ ಎಂಬುವರು ಕೂಡ ನನಗೆ ಥ್ಯಾಂಕ್ ಯು ಮ್ಯಾಮ್, ನೀವು ಹೇಳಿದ ಹಾಗೆ ಮಾಡಿದೆ, ಹೂ ಗಿಡದ ತುಂಬ ಬಿಟ್ಟಿದೆ ಅಂತ ಮೆಸೇಜ್ ಮಾಡಿದ್ದೀರ. ನಿಮಗೂ ಕೂಡ ಥ್ಯಾಂಕ್ಸ್ ಮೇಡಮ್. ನನ್ನ ವಿಡಿಯೋ ನೋಡಿ ನೀವು ಕೂಡ ಸ್ಟಾರ್ಟ್ ಮಾಡಿದ್ದೀರ ಅಂತ ಹೇಳಿದರೆ ಇದು ನನಗೆ ತುಂಬ ಖುಷಿಯ ವಿಷಯ ಕೂಡ. ನೀವು ಎಣಿಸ್ಬೋದು ನಾವೆಲ್ಲ ಯಾವಾಗ ಕಮೆಂಟ್ಸ್ ಮಾಡಿದ್ದಾರೆ ಇವರ ಆನ್ಸರ್, ನಾನು ಆಗಲೇ ಆನ್ಸರ್ ಕೊಟ್ಟಿದ್ದೇನೆ, ಆದರೂ ಕೂಡ ನಿಮ್ಮ ಹತ್ರ ಮತ್ತೊಮ್ಮೆ ಶೇರ್ ಮಾಡಿಕೊಳ್ಳುವ ಅಂತ ಹೇಳಿಕೊಂಡು ಈ ವಿಡಿಯೋದೊಟ್ಟಿಗೆ ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೇನೆ. ನೋಡಿ, ಇದು ನನ್ನ ಟೆರೆಸ್ ಮೇಲಿರುವಂತಹ ಗಿಡ ನೋಡಿ. ನೀವು ನೋಡ್ತಾ ಇರ್ಬೋದು, ನನ್ನ ಗಿಡಗಳೇನು ಅಷ್ಟು ದೊಡ್ಡದಾಗಿ ಬೆಳೀಲಿಲ್ಲ, ಆದರೆ ಹೂ ಕಾಣ್ತಾ ಇದೆ ನಿಮಗೆ. ಯಾಕೆ ಅಂದರೆ ನಾನು ಗಿಡವನ್ನು ದೊಡ್ಡದಾಗಿ ಬೆಳೀಲಿ ಅಂತ ಮಾಡ್ತಾ ಇಲ್ಲ, ಅದರಿಂದ ಹೂ ಆಗಲಿ ಅಂತ ಬೆಳೆಸ್ತಾ ಇದ್ದೇನೆ. ಅಂದರೆ ಅದಕ್ಕೆ ತಕ್ಕ ಹಾಗೆ ಏನು ಬೇಕು ಗೊಬ್ಬರ ಅದೆಲ್ಲ ಹಾಕ್ತಾ ಇದ್ದೇನೆ, ಆದರೆ ನಾನು ಗಿಡ ದೊಡ್ಡದಾಗಲಿಕ್ಕೆ ಬಿಡಲ್ಲ. ಯಾಕೆಂದರೆ ನಾವು ನೆಟ್ಟದ್ದು ಪಾಟಲ್ಲಿ, ಇದು ನಮಗೆ ನೆನಪಿರಬೇಕು, ಪಾಟಲ್ಲಿ ಹಾಕುವವರಿಗೆ ಹೇಳ್ತಾ ಇದ್ದೇನೆ. ಪಾಟಲ್ಲಿ ಇಟ್ಟದ್ದು ಮತ್ತು ಗ್ರೋ ಬ್ಯಾಗಲ್ಲಿ ಹಾಕಿದ್ದು, ಆದ ಕಾರಣ ಗಿಡ ದೊಡ್ಡದಾಗ್ತಾ
ಗಿಡಕ್ಕೆ ಸ್ಥಳಾವಕಾಶ ಕೂಡ ಜಾಸ್ತಿ ಬೇಕಾಗ್ತದೆ. ಆದ ಕಾರಣ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಗಿಡವನ್ನು ಬೆಳೆಸಬೇಕು. ಇದಿಷ್ಟು ನನ್ನ ತೋಟದಲ್ಲಿ ಆದಂತಹ ಮಲ್ಲಿಗೆ ಮತ್ತು ನಿಮ್ಮ ಕೆಲವೊಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ಈ ಮೂಲಕ ಕೊಟ್ಟಿದ್ದೇನೆ ನಾನು. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.